ಶಾಸಕರು. ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದು ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ಇದು ತಗತ್ತಾರೆ ಕಂಪ್ಲೇಂಟ್ನ. ಜನಾರ್ದನ್ ರೆಡ್ಡಿನ ಗುಂಡು ಹಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು, FIR ಹೊಡೆದ್ಬಿಟ್ರು. ಏನು ಪಾಪ ಕಷ್ಟಪಟ್ಟು ಶಾಸಕರು, ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು, ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವರೆಗೂ ಪಾಪ ಶ್ರಮಪಟ್ಟು ಕರ್ಕೊಂಡು ಹೋಗೋರು, ಹೆಗಲು ಕೊಟ್ಟು. ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರಾ ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು. ಇದೊಂದಿದೆ, ಇದಿರಲಿ. ಆಮೇಲೆ ಇದೆಂಥದ್ದು ಸತ್ಯಶೋಧನಾ ಸಮಿತಿ. ಯಾರಪ್ಪ ಅವರು? ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವ್ರೆ? ಇದರಲ್ಲಿ ಶಾಸಕರದೇ ತಪ್ಪು, ಇದೆಲ್ಲ ಬೇಕಿರಲಿಲ್ಲ, ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗ್ತದೆ. ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನಾಳೆ ಕೊಡ್ತಾರೆ. ಏನು ಇವರೆಲ್ಲ ದೇವಲೋಕದಿಂದ ಇಳಿದು ಬಂದಿರಾರ ಇವರು? ಯಾವ ಸತ್ಯಶೋಧನೆ ಮಾಡ್ಕೊಂಬಂದವ್ರೆ? ಸರ್ಟಿಫಿಕೇಟ್ ಕೊಡ್ತಾರಾ? ಶಾಸಕರು ಅತ್ಯಂತ ಶಾಂತಿಯುತವಾಗಿ ಬಳ್ಳಾರಿಯ ನಗರವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡಿದ್ದಾರೆ, ಈ ಸರ್ಟಿಫಿಕೇಟ್ ಕೊಡ್ತೀರಾ? ಈ ಸರ್ಟಿಫಿಕೇಟ್ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ನಿಯೋಗದಿಂದ ತಗೊಂಡು ಯಾವ CID ಎನ್ಕ್ವೈರಿ ಮಾಡ್ತೀರಿ? ಈಗ ಅವರೀಗ ಸರ್ಟಿಫಿಕೇಟ್ ಕೊಟ್ಟರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇಲ್ಲಿ ಸಿದ್ದರಾಮಯ್ಯನವರೇ, ದೇವರಾಜ ಅರಸು ದಾಖಲೆ ಮುರಿತಾ ಇದ್ದೀರಿ. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ. ಇದೇ ಹಿಂದಿನ ಮುಖ್ಯಮಂತ್ರಿಯಾಗಿ 2017 ಕಲ್ಲಪ್ಪ ಅಂಡಿಬಾಗ್, ಏನು ಅಹಿಂದ ನಾಯಕರು ಇವರು, ಪ್ರತಿ ಜಿಲ್ಲೆ ಒಳಗೆ ಅಹಿಂದ ಸಮಾವೇಶ ಈಗ ಮಾಡ್ತಾರಂತ. ಈಗ ಅಹಿಂದ ಸಮಾವೇಶ. ಕಲ್ಲಪ್ಪ ಬಂಡಿಬಾಗ್ ಒಬ್ಬ ಸಾಮಾನ್ಯ ಹಳ್ಳಿಯ ಸ್ಕೂಲ್ ಮಾಸ್ಟ್ರು ಮಗ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಸಗಣಿ ಸಾರಿಸವ್ರೆ ಫ್ಲೋರ್ಗೆ. ಒಂದು ಸಣ್ಣ ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು. ಚಿಕ್ಕಮಂಗ್ಳೂರಿನಲ್ಲಿ DYSP. ಇದೇ ನೀವು ಮುಖ್ಯಮಂತ್ರಿಯಾಗಿ ಯಾವ ಅಹಿಂದ ಉಳಿಸ್ತಕ್ಕಂಥ ಮಹಾನ್ ರಕ್ಷಕರು ಬೆಳೆಸಿರೋರು ನೀವು ಅಹಿಂದನ.
ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ. ಯಾವಿಂದ ಬೆಳೆಸಿದಿರೋ ದೇವರೇ ಕಾಪಾಡಬೇಕು. ಕಲ್ಲಪ್ಪ ಅಂಡಿ ಬಾಗು ಸೂಸೈಡ್ ಯಾಕೆ ಮಾಡ್ಕೊಂಡ? ಪ್ರಾಮಾಣಿಕ ಒಬ್ಬ ಅಧಿಕಾರಿ ನಿಮ್ಮ ಸರ್ಕಾರದಲ್ಲಿ ಇದೇ ಅಹಿಂದ ಸಮಾಜಕ್ಕೆ ಸೇರಿದಂಥವನು, ಕುರುಬ ಸಮಾಜದವನು, ನೀವು ಮುಖ್ಯಮಂತ್ರಿ, ಸೂಸೈಡ್ ಮಾಡ್ಕೊಂಡ. ಅವತ್ತು ಧ್ವನಿಯಾಗಿ ಕೆಲಸ ಮಾಡಿದ್ದು ಜನತಾದಳ. ಇದೇ ಕುಮಾರಸ್ವಾಮಿ ಹೋಗಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸರ್ಕಾರದ ಕಣ್ ತೆರೆಸಿದಂಥದ್ದು ವಿಧಾನಸಭೆ ಒಳಗೆ ಇದೇ ಕುಮಾರಸ್ವಾಮಿ. ಈಗ ಯಾರೋ ಮೊನ್ನೆ ನಜ್ಜೂರು ಸಸ್ಪೆಂಡ್ ಮಾಡಿದ್ದೀರಲ್ಲ, ಅದೊಂದು ದೊಡ್ಡ ಕತೆ. ಅದು ಏನು ವದಂತಿ ಅಂತಾರೆ, ಇಲ್ಲ ಅದು ಯಾವುದೋ ಫಾರಮ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಒಂದು ಕಡೆ ಹೇಳ್ತಾರೆ. ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ಸೂಸೈಡ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ. ಡಿಪ್ರೆಷನ್ ಒಳಗಾಗಿ ಹಿಂದೆ ಬರೆದಿದ್ದಾರೆ, ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಡಿಪ್ರೆಷನ್ಗೆ ಹೋಗಿದ್ದಂತೆ. ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ, ಮುಂದುವರೆದ ಭಾಗನ ಹೋಮ್ ಮಿನಿಸ್ಟ್ರು. ತುಮಕೂರು ಎಸ್ ಪಿನ ಯಾಕೆ ಕಳಿಸಿದ್ದೀರಿ ಫಾರಮ್ ಹೌಸ್ಗೆ? ಏನಪ್ಪ ದುಃಖಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ ಎಸ್ ಪಿ, ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನಷ್ಟೇ. ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ, ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ. ಯಾರಾದರೂ ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀರಿ, 2 ಬಾರಿ ಮುಖ್ಯಮಂತ್ರಿ ಆಗಿ, ಅದು ಬರೀತಾರೆ ಯಾರಾದರೂ ಪುಣ್ಯಾತ್ಮರು.